ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ 2030 ವಿಡಿಯೋ ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ ನಿಮಗೆ. ಇದು ಬರೋದು ಅಂಜನಾಪುರ ವಿಡಿಯೋ ಮನೆ ಆಗಿರುತ್ತೆ. 2030 ನಾರ್ತ್ ಗೇಟು, ಈಸ್ಟ್ ಡೋರು. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. 20 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ ಕಾರ್ದು. ಈ ಕಡೆ ನೋಡಿಸ್ತಾ ಇದ್ದೀನಿ, ಈ ಕಡೆ ಕೂಡ ನೋಡಿಸ್ತಾ ಇದ್ದೀನಿ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇನ್ನೊಂದು ಮಾತು ಹೇಳ್ಬೇಕು. ನಮ್ಮ ಹತ್ರ ಬಂದ್ಬಿಟ್ಟು ನಮ್ಮ ಹತ್ರ ಬಂದು ಪಂಚಾಯತ್ ಖಾತಾ ಸೈಟ್ಗಳಿದೆ. ಯಾರಿಗಾನ ಬೇಕಾದರೆ ಫೋನ್ ಮಾಡಿ. ಹಾಗೆ BMRDA ಸೈಟ್ಗಳು ಕೂಡ ಇದೆ ಸಾತ್ನೂರಲ್ಲಿ. ಅದು ಕೂಡ ನಿಮ್ಗೆ ಏನೋ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ. ಮುಂದಿನ ಡೀಟೇಲ್ಸ್ ಸೈಟ್ ಬಗ್ಗೆ ಅದರಲ್ಲೇ ಮಾತಾಡೋಣ. ಓಕೆ, ಮುಂದುವರಿಯೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮನೆ ಫ್ರಂಟ್ ಗೇಟ್ ನೋಡಿಸ್ತಾ ಇದ್ದೀನಿ. ನಿಮಗೆ ನೋಡ್ಬೋದು, ಇಲ್ಲಿ MS ಫುಲ್ ಗೇಟ್ ಬಂದಿದೆ. ನಿಮಗೆ ಫುಲ್ ಕೊಟ್ಟಿದ್ದಾರೆ ಕಾರ್ ಓಡಾಡೋಕ್ಕೆ. ಹಾಗೆ ಇಲ್ಲಿ ಓಡಾಡೋಕ್ಕೆ ನಮಗೊಂದು ಚಿಕ್ಕದೊಂದು ಗೇಟ್ ಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಬರುತ್ತೆ. ನಿಮಗೆ ಧಾರಾಳವಾಗಿ ನೀವು 2 ಕಾರ್ನ ಆರಾಮಾಗಿ ನಿಲ್ಲಿಸ್ಕೋಬೋದು ನಿಮಗೆ. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನಿಮಗೆ. ಈ ಕಡೆ ಬಂದರೆ ನಮಗೆ ಕಾವೇರಿ ಕಲೆಕ್ಷನ್ ಕೂಡ ಆಗೋಗಿದೆ. ನಿಮಗೆ ಮೀಟ್ರ್ ಕೂಡ ತಗೊಂಡ್ಬಿಟ್ಟವ್ರೆ. ಜಸ್ಟ್ ತಗೊಂಡವ್ರಿಗೆ ನೇಮ್ ಚೇಂಜ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಸಂಪ್ ಬಂದಿದೆ ನಿಮಗೆ, 8000 ಲೀಟರ್ಸ್ ಸಂಪು ನಿಮಗೆ. ಹಾಗೆ ಇಲ್ಲಿ ನಿಮಗೆ ಬೋರ್ವೆಲ್ ಕಲೆಕ್ಷನ್ ಬಂದಿದೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು ಅಂತ ಹೇಳಿದೆ. ಹಾಗೆ ಸೈಡ್ ವಾಲೆಲ್ಲ ಹಾಫ್ ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಗಾರ್ಡನ್ಗೆ ಜಾಗ ಕೂಡ ಬಿಟ್ಟಿದ್ದಾರೆ, ನೋಡ್ಬೋದು. ಇನ್ನು ಇವಾಗ ತಾನೇ ಜಸ್ಟ್ ಫಿನಿಶ್ ಆಗ್ತಾಯಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೊಳ್ಳೋ ಅಷ್ಟೇ ಜಾಗ ಇದೆ. ಹಾಗೆ ಇಲ್ಲೇ ನಿಮಗೆ UPS ಪಾಯಿಂಟ್ ಔಟ್ ಕೂಡ ಕೊಟ್ಟಿದೆ. ಹಾಗೆ ನಿಮಗೆ ಇಲ್ಲಿ 2 ವೀಲರ್ ಕೂಡ ನಿಲ್ಲಿಸ್ಕೋಬೋದು ನಿಮ್ಗೆ ಧಾರಾಳವಾಗಿ. 2 ವೀಲರ್ ಎಲೆಕ್ಟ್ರಿಕ್ ಗಾಡಿ ಇರ್ತಾನೆ, ನಿಮಗೆ ಚಾರ್ಜ್ ಪಾಯಿಂಟ್ ಔಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಇನ್ನೊಂದ್ಸತಿ ಈ ಕಾರಿಂದ ನೋಡಿಸ್ಬಿಡ್ತೀನಿ. ಆವಾಗಲೇ ಹೇಳ್ದಂಗೆ ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು ನಿಮಗೆ ಪಾರ್ಕಿಂಗ್ ಜಾಗದಲ್ಲಿ. ಓಕೆ, ತುಂಬ ಜನ ಮೆಸೇಜ್ ಆಗ್ತಾ ಇರ್ತೀರ. ದಯವಿಟ್ಟು ನೀವು ಫುಲ್ ವೀಡಿಯೋ ನೋಡಿ. ಫುಲ್ ವೀಡಿಯೋ ನೋಡಿದ್ರೇ ನಿಮ್ಗೆ ಗೊತ್ತಾಗೋದು. ಲಾಸ್ಟಲ್ಲಿ ರೇಟ್ ಹೇಳಿರ್ತೀನಿ ನಾನು, ಯಾಕೆಂದರೆ ಫುಲ್ ವೀಡಿಯೋ ನೋಡಿದ್ರೇ ನಿಮಗೆ ರೇಟು ಲಾಸ್ಟಲ್ಲಿ ಹೇಳೋಕ್ಕೆ ನೋಡೋಕ್ಕೆ ಈಸಿ ಆಗುತ್ತೆ. ನಿಮಗೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಲಪೋತ್ರ ಗ್ರಾನೈಟ್ ಮೆಟ್ಲು ಬಂದಿದೆ ನಿಮಗೆ ಇದು. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ, ಜಿಂದಾಲ್ದು ನಿಮಗೆ 3 ಅಡಿ ಜಾಗ ಕೊಟ್ಟಿದ್ದಾರೆ. ಧಾರಾಳವಾಗಿ ಫ್ರಿಜ್ ಆಗಲಿ ಸೋಫ್ ಆಗಲಿ ನೀವು ಮೇಲ್ಗಡೆ ಎತ್ಕೊ ಹೋಗ್ಬೋದು. ಮಾಡಿ ಮೇಲೆ ಬರ್ತಾಯಿದ್ವಿ ಫಸ್ಟ್ ಫ್ಲೋರಿಗೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಿಮಗೆ ಫಸ್ಟ್ ಫ್ಲೋರಿಂದ ನಿಮಗೆ ಈ ಥರ ಕಾಣಿಸುತ್ತೆ. ಎಲ್ಲ ಡೆವಲಪ್ಮೆಂಟ್ ಏರಿಯಾನೇ, ಫುಲ್ ಮನೆಗಳು ಆಗೋಗಿದೆ. ಹಾಗೆ ನಾವು ಬಂದಿದ್ದ ಜಾಗ. ಇಲ್ಲೂ ಕೂಡ ವಾಲ್ ನೋಡ್ಬೋದು, ನಿಮಗೆ ಯೂನಿಕಾಗಿ ಮಾಡಿದ್ದಾರೆ ನಿಮಗೆ ಫುಲ್ಲು. ಹಾಗೆ ಮೇಲ್ಗಡೆ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಮನೆ ಒಳಗಡೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಬಾಗಿಲು ನೋಡಿಸ್ತಾ ಇದ್ದೀನಿ. ನಿಮಗೆ ಇದು ಬಂದು ನಿಮಗೆ 2 ಡೋರ್ ಆಗಿರುತ್ತೆ. ಬಾಗಿಲು ವಿಂಡೋ 2 ನಿಮಗೆ ಟೀಕಲ್ಲೇ ಆಗಿರುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ಇದು ಈಸ್ಟ್ ಡೋರ್ ಆಗಿರೋದ್ರಿಂದ ಹಾಲ್ ಸಿಗುತ್ತೆ ನಿಮಗೆ ದೊಡ್ಡದಾಗಿ. ಮೇಲ್ಗಡೆ ನೋಡ್ಬೋದು ನಿಮಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಫ್ಲೋರಿಂಗು ಅಷ್ಟು ನಿಮಗೆ ಗ್ರಾನೈಟ್ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅಲ್ಲಿ ಬಂದು ನಿಮಗೆ TV ಯೂನಿಟ್ ಬಂದಿದೆ ನಿಮಗೆ. POP ಫಾಲ್ ಸೀಲಿಂಗ್. ಹಾಗೆ ಅಲ್ಲಿ ನಿಮಗೆ ಮೆಟ್ಲ್ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತೀನಿ. ಧಾರಾಳವಾಗಿ ನೀವು ನೋಡಿ, ಅಲ್ಲಿಂದ L ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು. ಇದು ನಾರ್ತ್ ಸೈಡ್ ಬಂದ್ಬಿಟ್ಟು ನಿಮ್ಗೆ ವಿಂಡೋ ಕೊಟ್ಟಿದ್ದಾರೆ. ರೋಡ್ ಸೈಡ್ ಇರೋದ್ರಿಂದ ನಿಮಗೆ ಧಾರಾಳವಾಗಿ ಗಾಳಿ ಬೆಳಕು
ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಈ ಕಾರ್ನರಿಂದ ಮಾಡಿಸ್ತೀನಿ. ಇದು ಬಂದು ನಿಮಗೆ ಹಾಲ್ ಆಗಿರುತ್ತೆ. ಮೇಲ್ಗಡೆ ಅಷ್ಟು ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡ್ಬೋದು. ಡೀಸೆಂಟಾಗಿ ಮಾಡಿದ್ದೀವಿ, ತುಂಬ ಏನು ಜಿಗ್ ಜಾಕ್ ಅಂತ ಮಾಡಿಲ್ಲ. ಡಿಸೆಂಟ್ ಕಲರ್, ಡಿಸೆಂಟ್ ಲುಕ್ ಆಗಿದೆ. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಕೊಟ್ಟಿದ್ದಾರೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ. ಹೊಸಲು ಬಾಕಿ ಇದೆಲ್ಲ ನಿಮಗೆ ಟೀಕಲ್ಲೇ ಆಗಿರುತ್ತೆ. ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಧಾರಾಳವಾಗಿ ಒಬ್ಬರು ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋಷ್ಟು ಪ್ಲೇಸಸ್ ಇದೆ ನಿಮಗೆ. ಕೂತ್ಕೊಂಡು ಆರಾಮಾಗಿ ಒಬ್ಬರು ಪೂಜೆ ಮಾಡ್ಬೋದು ನಿಮಗೆ. ಇದು ಬಂದು ದೇವ್ರ ಮನೆ ಆಗಿರುತ್ತೆ ನಿಮಗೆ. ಓಕೆ, ಹಂಗೆ ಬಂದರೆ ಇಲ್ಲಿ ನಮಗೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ತಾ ಇದ್ದೀನಿ ಯು ಶೇಪಲ್ಲಿ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ. ಸೈಡ್ ಅಷ್ಟೇ ನಿಮಗೆ. ಹಿಂಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಬಂದು ನಮಗೆ ಅಡುಗೆ ಮನೆ ಬರುತ್ತೆ. ನೋಡ್ಬೋದು ಎಲ್ ಶೇಪಲ್ಲಿ ನಿಮಗೆ ಕಬೋರ್ಡ್ಗಳು ಬಂದಿದೆ. ಹಾಗೆ ಇಲ್ಲಿ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನೋಡ್ಬೋದು. ಇಲ್ಲಿ ಬಂದು ಮಿಕ್ಸಿ ಓವೆನನ್ನು ಮಾಡಿಕೋಬೋದು. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಕೊಳವೆ ಅಂದರೆ ಸಿಂಕ್ ಬಂದಿದೆ ನಿಮಗೆ. ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಇಲ್ಲೇ ಬರುತ್ತೆ ನಿಮಗೆ. ಇಲ್ಲಿ ಬರುತ್ತೆ ನಿಮಗೆ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ಸ್ ಯೂಸರ್ ಅದೆಲ್ಲ ಮಾಡಿಸ್ತಿಲ್ಲ ಸೇಮ್. ಹಾಗೆ ಈ ಕಡೆ ಬಂದರೆ ನಮಗೊಂದು ಪ್ಯಾನೆಟ್ರಿ ಬಂದಿದೆ ನಿಮಗೆ. ಯೂಸಲ್ ಪ್ಯಾನೆಟ್ರಲ್ಲಿ ನಿಮಗೆ ಲಾಕರ್ ಥರ ಬರುತ್ತೆ. ಇದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಓಪನ್ ಮಾಡಿ ಮಡಿಕೋಬೋದು ನಿಮಗೆ ಬಟ್ಟೆಗಳಲ್ಲಿ. ಫ್ರೂಟ್ಸ್ ಇದು ಒಂದು ಅಡುಗೆ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ನಮ್ಗೆ ಆಪೋಸಿಟ್ ಬಂದರೆ ನಮಗೆ ಡೈನಿಂಗ್ ಟೇಬಲ್ ಬರುತ್ತೆ ನಮಗೆ ದೊಡ್ಡದಾಗಿ. ಮೇಲ್ಗಡೆ ಕೂಡ ನೋಡ್ಬೋದು ನಿಮಗೆ ಪಿ ಒ ಪಿ ಫಾಲ್ ಸೀಲಿಂಗ್ ಆಗಿದೆ. ಇಲ್ಲಿ ದೊಡ್ಡದಾಗಿ ಆರಾಮಾಗಿ ನೀವು 6 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾಗಿ ಡೈನಿಂಗ್ ಟೇಬಲ್ ಹಾಕೋಬೋದು. ಹಾಗೆ ಇಲ್ಲಿ ಸಣ್ಣದಾಗಿ ನಿಮಗೆ ಕಬೋರ್ಡ್ ಕೂಡ ಬಂದಿದೆ ನಿಮಗೆ. ಇಲ್ಲೂ ಅಷ್ಟೇ ಕ್ರ್ಯಾಕರ್ ಇದು ಬಂದಿದೆ. ಇಲ್ಲಿ ಬಂದು ನಿಮಗೆ ಕೊಳವೆ ಕೈ ತೊಳೆಯೋಕ್ಕೆ ನೀರೆಲ್ಲ ಆಲ್ರೆಡಿ ಬರ್ತಾಯಿದೆ. ಕಾವೇರಿ ನೀರಾಗಲಿ ಬೋರ್ ನೀರಾಗಲಿ ನಿಮಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಿಮಗೆ ಫ್ರಿಜ್ ಪಾಯಿಂಟ್ ಔಟ್ ಬರುತ್ತೆ, ಇಲ್ಲಿ ಬರುತ್ತದೆ. ಹಾಗೆ ಇಲ್ಲಿ ನಮಗೆ ಯುಟಿಲಿಟಿ ಕೂಡ ಬಂದಿದೆ ನಿಮಗೆ ನೋಡ್ಬೋದು. ಯುಟಿಲಿಟಿಲೂ ಅಷ್ಟೇ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ. ಸೇಫ್ಟಿ ವೈಸ್ ನಿಮಗೆ ಅಕ್ಕಪಕ್ಕದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಹಾಗೆ ಇಲ್ಲಿ ಒಂದು ಡಿಶ್ ವಾಶ್ ಬರುತ್ತೆ ನಿಮಗೆ. ಹಾಗೆ ಇಲ್ಲೇ ಒಂದು ನಿಮಗೆ ರೆಸ್ಟ್ ರೂಮ್ ಬಂದಿದೆ. ಅಂದರೆ ಇವಾಗೆಲ್ಲ ಫಿಟ್ಟಿಂಗ್ ಆಗ್ಬಿಟ್ಟಿದೆ ನಿಮಗೆ. ಕೈ ತೊಳೆಯೋಕ್ಕೆ ಸಿಂಕ್ ಆಗಲಿ ನಿಮಗೆ ಕಬೋರ್ಡ್ ಆಗಲಿ ಎಲ್ಲ ಫಿಟ್ಟಿಂಗ್ ಆಗ್ಬಿಟ್ಟಿದೆ ನಿಮಗಿದು. ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ನಿಮಗೆ ಅಡುಗೆ ಮನೆ. ಹಾಗೆ ಇದು ಡೈನಿಂಗ್ ಟೇಬಲ್. ಇದು ಬಂದು ಹಾಲ್. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಆಮೇಲೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೇಮ್ ಸೆಕೆಂಡ್ ಫ್ಲೋರಲ್ಲಿ ನಿಮ್ಗೆ 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮು. ಏನಂದರೆ ಒಬ್ಬೊಬ್ಬರು ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿರ್ತಾರೆ, ಕಲರ್ ಚೇಂಜ್ ಮಾಡಿರ್ತಾರೆ. ಎಲ್ಲ ಒಂದೇ ಪ್ಯಾಟ್ರನ್ನಲ್ಲೇ ಇರುತ್ತೆ ನಿಮಗೆ. ಮೇಲೆ ಬರ್ತಾ ಇರೋಂಗೆ ನಿಮಗೆ ಇಲ್ಲೊಂದು ಸ್ಟಡಿ ಟೇಬಲ್ ಬರುತ್ತೆ. ಯೂಸ್ವಲಾಗಿ ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆ ನಮ್ಮ ರೈಟ್ ಸೈಡ್ ಬಂದರೆ ನಮಗಿಲ್ಲಿ ಕಿಂಗ್ ಸೈಜ್ ಕಾಟ್, ಅಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಿಮಗೆ. ಇದು ಬಂದು ನಿಮ್ಗೆ ಕಿಂಗ್ ಸೈಜ್ ಕಾಟ್ ಆಗಿರುತ್ತೆ, ಹೈಡ್ರಾಲಿಕ್ಸ್ ಆಗಿರುತ್ತೆ. ಪುಷ್ ಮಾಡ್ಬೋದು, ನೋಡ್ಬೋದು ಅಲ್ಲಿ ಪುಷನ್ ಎಲ್ಲ ಕೊಟ್ಬಿಟ್ಟವ್ರೆ ನಿಮಗೆ.
ಜಸ್ಟ್ ರೆಡಿ ಟು ಮೂವ್ ಆಲ್ಸೋ. ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡು. ಮೇಲ್ಗಡೆ ಕೂಡ ನೋಡ್ಬೋದು ಪಿ ಯು ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಪಿ ಯು ಸಿ ಕಾಂಬಿನೇಷನ್ ಕೊಟ್ಟು. ಈ ಕಾರಲ್ಲಿಂದ ನೋಡಿದ್ರೆ ನಿಮಗೆ ಇಲ್ಲಿ ಬಂದು ಟಿ ವಿ ಯೂನಿಟ್ ಬಂದಿದೆ ನಿಮಗೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ನಿಮಗೆ. ಈ ಕಾರಣದಿಂದ ಅನಿಸುತ್ತೆ ನೋಡ್ತೀನಿ. ಕುಷನ್ ಕೂಡ ನೋಡ್ಬೋದು ನಿಮಗೆ, ಎಲ್ಲ ಸಾಫ್ಟ್ ಕುಷನ್ಸ್. ಇಲ್ಲೂ ಅಷ್ಟೇ ನಿಮಗೆ ಸೌತ್ ಸೈಡ್ ಅಂದರೆ ನಿಮಗೆ ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಮನೆ ಇದೆ, ವಿಂಡೋ ಓಪನ್ ಮಾಡೋದು ದಾರವಾಗಿ 2 ಸೈಡ್ ಕೊಟ್ಟಿದ್ದಾರೆ. ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅಲ್ಲಿ AC ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ನಾವು ಕಾಣಿಸ್ತಾ ಇದೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಮಗೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ, ದೊಡ್ಡದಾಗಿ ನೋಡ್ಬೋದು. ಕೈ ತೊಳಕ್ಕೆ ಸಿಂಕ್ ಕೂಡ ಹಾಕಿದ್ದಾರೆ. ಅಲ್ಲೂ ಅಷ್ಟೇ ನಿಮಗೆ ಕಬೋರ್ಡ್ ಹಾಕಿದ್ದಾರೆ, ಮೋಲ್ಡೆಡ್ ಕೊಳಾಯಿ, ಶವರು. ಮುಂಚೆ ಥರ ನಿಮಗೆ ಕಬೋರ್ಡು ಕೊಳಾಯಿ ಯಾವುದೋ ಪೆಂಡಿಂಗ್ ಮಾಡುತ್ತಲ್ಲ ಇವಾಗೆಲ್ಲ, ಇದೆಲ್ಲ ಆಲ್ರೆಡಿ ಕನೆಕ್ಟ್ ಮಾಡಿಬಿಡ್ತಾರೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಈ ಕಡೆ ಬಂದರೆ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಹಂಗೆ ಸೇಮು ಏನಂದರೆ ಚಿಲ್ಡ್ರನ್ ಬೆಡ್ರೂಮಲ್ಲಿ ಕಾಟ್ ಇಲ್ಲ ನಿಮಗೆ. ವಾರ್ಡ್ರೋಬ್ ನೋಡಿಸ್ತಾ ಇದ್ದೀನಿ, ಸೇಮ್ ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡು. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಿದೆ. ಇದು ಅಷ್ಟೇ ನಿಮಗೆ ನಾರ್ತ್ ಸೈಡ್ ಬಂದಿರೋದ್ರಿಂದ ನಿಮಗೆ ವಿಂಡೋ ಕೊಟ್ಟಿದ್ದಾರೆ. ರೋಡ್ ಸೈಡ್ ಇರೋದ್ರಿಂದ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಈ ಕಾರಣದಿಂದ ನೋಡ್ತಾ ಇದ್ದೀನಿ. ಅಲ್ಲಿ ಬಂದು ನಿಮಗೆ ಒಂದು ರೆಸ್ಟ್ ರೂಮ್ ಬಂದಿದೆ, ನಿಮಗೆ ಸಣ್ಣದಾಗಿ ಒಂದು ಬಾಲ್ಕನಿ ಕೂಡ ಬಂದಿದೆ ಅಲ್ಲಿ. ಈ ಕಡೆಯಿಂದ ನೋಡಿಸ್ಬಿಡ್ತೀನಿ ರೆಸ್ಟ್ ರೂಮು. ಈ ಕಡೆ ಬಂದರೆ ನಮಗೊಂದು ಬಾಲ್ಕನಿ. ಇದು ಅಷ್ಟೇ ನಿಮಗೆ ವಾಟರ್ ಫಾಲ್ ಕೆಲಸ ಮಾಡಿದ್ದಾರೆ. ನಿಮಗೆ ಮಳೆ ನೀರು ಬಂದರೂ ನಿಮಗೆ ಡೈರೆಕ್ಟಾಗಿ ಇಲ್ಲಿಂದ ಹೋಗಿಬಿಡುತ್ತೆ. ಮನೆ ಮುಂದುಗಡೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ಇದು ನೋಡಿ, ಪಕ್ಕ ಫುಲ್ ಲೈನು ಬಿಲ್ಡಿಂಗ್ ಆಗೋಗಿದೆ ನಿಮಗೆ. ಇಲ್ಲಿಂದ ನಿಮಗೆ ಜಸ್ಟ್ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. 2.5 ಕಿಲೋಮೀಟರ್ಸು ಮೆಟ್ರೋ ಸ್ಟೇಷನ್ ಬರುತ್ತೆ ನಿಮಗೆ. ಮೆಟ್ರೋ ಸ್ಟೇಷನ್ಗೆ ನಿಯರ್ ಬೈ ಕೇಳ್ತಾ ಇರ್ತೀರಲ್ಲ, ಅವರು ತುಂಬ ಹತ್ರ ಆಗುತ್ತೆ. ಇದು ಈಸಿ ಆಗುತ್ತೆ. ಒಂದೇ ರೋಡು ನಿಮಗೆ 80 ಫೀಟ್ ರೋಡ್, 60 ಫೀಟ್ ರೋಡ್ ಸಿಗುತ್ತೆ ನಿಮಗೆ. ಡೈರೆಕ್ಟಾಗಿ 60 ಫೀಟ್ ರೋಡಿಂದ ಒಂದೇ ರೋಡ್ ಹೋಗ್ಬಿಟ್ರೆ ನಿಮಗೆ ಜಸ್ಟ್ 2 ವೀಲರಲ್ಲಿ ಹೋಗ್ತೀನಿ ಅಂದರೆ ನಿಮ್ಗೆ ಅಮ್ಮಮ್ಮ ಅಂದರೆ ಒಂದು 6-7 ನಿಮಿಷ ಅಂದ್ಕೊಳ್ಳಿ 2 ವೀಲರಲ್ಲಿ ಹೋದರೆ. ಅಷ್ಟೇ ನಿಮಗೆ ಆರಾಮಾಗಿ ಮೆಟ್ರೋ ಸಿಕ್ಕಿಬಿಡುತ್ತೆ ನಿಮಗೆ. ಮೆಟ್ರೋಗೆ ನಿಯರ್ ಬೈ ಕೇಳೋರಿಗೋಸ್ಕರ ಇದು ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮ್ಗೆ ಇಲ್ಲೊಂದು ಸ್ಟಡಿ ಟೇಬಲ್ ಬಂದಿದೆ, ಸೇಮ್ ಅದೇ ಥರನೇ ನಿಮಗೆ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಸ್ಟಡಿ ಟೇಬಲು ಇಲ್ಲಾಂದರೆ ವರ್ಕಿಂಗ್ ಟೇಬಲ್ ಥರ ಸೇಮ್. ಕೆಳಗಡೆ ಏನು ನೋಡಿದ್ರೆ ನಿಮಗೆ ಸೇಮ್ ಅದೇ ಥರನೇ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ನಿಮಗೆ 3 ಬೆಡ್ರೂಮ್ ಆಗುತ್ತೆ ಟೋಟಲು. ಹಾಗೆ ಅಲ್ಲಿ ನಿಮಗೆ ವಾರ್ಡ್ರೋಬ್ ಬಂದಿದೆ, ಅಲ್ಲಿ ಓವರ್ ಹೆಡ್ ಕಬೋರ್ಡು, ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಇದು ಕೂಡ ಅಷ್ಟೇ ಕುಷನ್ ಕೊಟ್ಟಿದ್ದಾರೆ. ಹಾಗೆ ಹೈಡ್ರಾಲಿಕ್ಸ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಓಪನ್ ಮಾಡಿದ್ರೆ ಯೂಸಲಾಗಿ ಅಲ್ಲಿ ವಿಂಡೋಗೆ ಡ್ರೆಸ್ಸಿಂಗ್ ಟೇಬಲ್ ಕ್ಲೋಸ್ ಮಾಡಿರಲಿಲ್ಲ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಗೆ ಕ್ಲೋಸ್ ಮಾಡಿದ್ದಾರೆ ನಿಮಗೆ. ಇದು ಬೇಡ ಅಂದರೆ ನಿಮಗೆ ಯಾರಿಗೂ ಗೊತ್ತಾಗಲ್ಲ, ಕ್ಲೋಸ್ ಮಾಡ್ಕೊಬೋದು. ಈ ಕಾರಣದಿಂದ ನೋಡಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ನಿಮಗೆ ಈ ಸೈಡು ನಿಮಗೆ ತಲೆ 2 ಕಿಟಕಿ ಕೊಟ್ಟಿದ್ದಾರೆ. ಆರಾಮಾಗಿ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅಲ್ಲಿ AC ಪಾಯಿಂಟ್ ಔಟ್ ಕೂಡ ಇದೆ ನಿಮಗೆ. ಹಾಗೆ ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ತುಂಬ ದೊಡ್ಡದಾಗಿದೆ, ಆರಾಮಾಗಿ ಬೇಕಾದ್ರೆ ನೀವು ಪಾರ್ಟಿಷನ್ ಕೂಡ ಮಾಡ್ಕೋಬೋದು. ಬೆಟ್ಟಿಗೆ ಡ್ರೈಗೆ ಸರಳವಾಗಿ ತುಂಬ ದೊಡ್ಡದಾಗಿದೆ.
ಇದು ಬಂದು ನಿಮಗೆ 3ನೇ ಬೆಡ್ರೂಮ್ ಆಗಿರುತ್ತೆ. ಟೋಟಲ್ 3 ಬೆಡ್ರೂಮ್ ಆಯಿತು. ಇಲ್ಲಿ ಬಂದು ನಮಗೆ ಮೋಲ್ಡೆಡ್ ಬಾಲ್ಕನಿ ಮಾಡಿದ್ದಾರೆ. ನೀವು ನೋಡ್ಬೋದು ವುಡನ್ ಪ್ಯಾಟ್ರನಲ್ಲಿ ನಿಮಗೆ ಫ್ಲೋರಿಂಗ್ ಮಾಡಿದ್ದಾರೆ ಮೋಲ್ಡೆಡು. ಜಸ್ಟ್ ಇಲ್ಲೊಂದು ವಿಂಡೋ ಹಾಕೊಂಡ್ರೆ ಸಾಕು, ನಿಮ್ಗೆ ಒಂದು ರೂಮ್ ಆಗುತ್ತೆ. ನಿಮಗೆ ಇದು ಹೋಮ್ ಥಿಯೇಟ್ರ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಜಿಮ್ ಥರ ಯೂಸ್ ಮಾಡ್ಬೋದು, ಇಲ್ಲ ಯೋಗ ಕ್ಲಾಸ್ ಯೂಸ್ ಮಾಡ್ಕೋಬೋದು ನೀವು ಧಾರಾಳವಾಗಿ ಆರಾಮಾಗಿ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಮೇಲ್ಗಡೆ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ 2 ಉಯ್ಯಾಲೆ ಹಾಕೋತೀನಿ ಅಂದರೆ ಉಯ್ಯಾಲೆ ಲಾಕ್ ಕೂಡ ಕೊಟ್ಟಿದ್ದಾರೆ, ಉಯ್ಯಾಲೆ ಹಾಕೋಬೋದು ನೀವು. ಹಾಗೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ನೋಡಿ ಇಲ್ಲೇ ಇದೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಇದೆ ನಿಮಗೆ. ಈ ಕಾರ್ನರಿಂದ ನೋಡ್ತೀನಿ. ಇಲ್ಲಿ ಲ್ಯಾಡರ್ ಕೂಡ ಇದೆ ನಿಮಗೆ. ನೋಡಿ ಮಳೆ ನೀರು ಬಂದರೆ ನಿಮಗೆ ಒಳಗಡೆ ಬರ್ದಿರೋ ಥರ ನಿಮಗೆ ಕ್ಲೋಸ್ ಕೂಡ ಮಾಡಿದ್ದಾರೆ. ನಿಮಗೆ ಮೇಲ್ಗಡೆ ನೋಡ್ಬೋದು. ಬನ್ನಿ ಟಾಪ್ ಹೋಗೋಣ. ಟಾಪ್ ಫ್ಲೋರ್ ಹೇಳ್ತಾ ಇದ್ದೀನಿ. ಅಂದರೆ ಮಳೆ ಗಿಡ ಬಂದರೆ ನೀವು ಕ್ಲೋಸ್ ಮಾಡ್ಕೋಬೋದು ಈ ಥರ. ಬೇಕಾದರೆ ಓಪನ್ ಮಾಡ್ಕೊಂಡ್ರೆ ಬೆಳಕು ಗಾಳಿ ಒಳಗಡೆ ಬರುತ್ತೆ ಡೈರೆಕ್ಟಾಗಿ. ಟಾಪ್ ಫ್ಲೋರ್ ಬಂದಿದ್ದೀವಿ ನಾವು. ಮಾಡಿ ಮೇಲೆ ಬಂದರೆ ಈ ಥರ ಬರುತ್ತೆ ನಿಮ್ಮ ಜಾಗ ನೋಡ್ಬೋದು. ಮನೆ ಸುತ್ತಮುತ್ತ ಈ ಥರ ಇದೆ. ನಿಮ್ಗೆ ಅಲ್ಲಿ 2 ಫ್ಲಾಟ್ಗಳು ಕಾಣಿಸ್ತಾ ಇದೆಯಲ್ಲ ದೊಡ್ಡದಾಗಿ ಬಿಲ್ಡಿಂಗು, ಅಲ್ಲೇ ಮೆಟ್ರೋ ಸ್ಟೇಷನ್. ನನಗೆ ಇಲ್ಲಿಂದ ಕಾಣಿಸುತ್ತೆ, ಈ ಮೊಬೈಲಲ್ಲಿ ಝೂಮ್ ಆಗೋಲ್ಲ, ಅದರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ. ಮೆಟ್ರೋ ಸ್ಟೇಷನ್ ಇಲ್ಲಿಂದನೇ ನಿಮಗೆ 2.5 ಕಿಲೋಮೀಟರ್ಸ್ ಇರುತ್ತೆ. ಮನೆ ಸುತ್ತಮುತ್ತ ಈ ಥರ ಇರ್ತಾಯಿದ್ದು ಫುಲ್ ಬಿಡಿಯೋ ಮನೆಯೇ ನಿಮಗೆ ನೋಡ್ಬೋದು. ಮನೆ ಸುತ್ತಮುತ್ತ ಈ ಥರ ಇರುತ್ತೆ. ಹಾಗೆ ಮೇಲ್ಗಡೆ ಕೂಡ ಅಷ್ಟೇ ನಿಮಗೆ 1000 ಲೀಟರ್ ಸಿಂಟ್ಯಾಕ್ ಕೊಟ್ಟಿದ್ದಾರೆ. ಕೆಳಗಡೆ 8000 ಲೀಟ್ರ್ ಸಂಪಿದೆ ನಿಮಗೆ. ಓಕೆ, ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ಇನ್ನೊಂದ್ಸತಿ. ಓಕೆ, ಇನ್ನೊಂದ್ಸತಿ ಅಡ್ರೆಸ್ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ ಆಗಿರುತ್ತೆ. ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಇದು ನಿಮಗೆ 20/30 BDA. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,61 lakhs ಹೇಳ್ತವ್ರೆ. ಅಂದರೆ 1,61,00,000 ಹೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. ಮೆಟ್ರೋಗೆ ನಿಯರ್ ಬೈ ಹುಡ್ಕೋರು. ಇಲ್ಲಿಂದ ಜಸ್ಟ್ 2.5 ಕಿಲೋಮೀಟರ್ಸ್ ಅಂತಾರೆ. 2.5 ಕಿಲೋಮೀಟರ್ಸ್ ಇರುತ್ತೆ ಮೆಟ್ರೋ ನಿಯರ್ ಬೈ. ಓಕೆ, ಈ ವಿಡಿಯೋ, ಈ ಮನೆ ನಿಮ್ಗೆ ಇಷ್ಟ ಆದರೆ, ಈ ಮನೆನ ನೋಡ್ಬೇಕು ಅನ್ನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನ ವಿಡಿಯೋ ಮನೆ ಹುಡುಕ್ತಾಯಿದ್ರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಸಬ್ಸ್ಕ್ರೈಬರ್ ಆದ್ರೇ ನಿಮಗೆ ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಹೊಸ ಮನೆಗಳು ನೋಡ್ಬೋದು. ನಿಮಗೆ ಬೇಕಾಗಿರೋ ಥರ ಮನೆಗಳು ಸಿಕ್ಕಿದಾಗ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮಲ್ಲಿ ಪಂಚಾಯತ್ ಖಾತಾ ಸೈಟ್ಗಳಿದೆ. ಹಾಗೆ BMRDA ಸಾತ್ನೂರು, ಅಂದರೆ ಕನಕಪುರದಿಂದ ಇಲ್ಲಿಂದ ಒಂದು 60 ಕಿಲೋಮೀಟ್ರ್, ಸಾತ್ನೂರು ಹತ್ರ ನಿಮಗೆ ಸೈಟ್ಗಳಿದೆ. ಇನ್ವೆಸ್ಟ್ಮೆಂಟ್ಗೆ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕರ್ಕೋಗಿ ನೋಡಿಸ್ತೀನಿ ಸೈಟ್ ಕೂಡ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.